ಎಲ್ಲರಿಗೂ ನಮಸ್ಕಾರ. ಇದು ಥರ್ಸ್ಡೇ ಮಿನಿ ವ್ಲಾಗ್. ಗುರುವಾರ ಆಗಿದ್ದರಿಂದ ದೇವ್ರ ಪೂಜೆ ಮಾಡಬೇಕು ಅಂತ ದೇವ್ರ ಮುಂದೆ ಇದ್ದಿದ್ದಂಥ ಪಾತ್ರೆ ಎಲ್ಲ ಎತ್ತಿ ನೀಟಾಗೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡೆ. ಇನ್ನು ದೇವ್ರ ಪಾತ್ರೆನ ಸಬೀನಾ ಮತ್ತು ಹುಣಸೆಹಣ್ಣಿಂದ ನೀಟಾಗಿ ತೊಳ್ಕೊಂಡೆ. ತೊಳ್ಕೊಂಡು ಎತ್ತಿಟ್ಕೊಂಡೆ ಈ ದೇವ್ರ ಪಾತ್ರೆ ಎಲ್ಲ. ಯಾವಾಗಲೂ ಅಷ್ಟೇ ದೇವ್ರ ಪಾತ್ರೆನ ಹುಣಸೆಹಣ್ಣು ಮತ್ತು ಸಬೀನಾಯಿಂದ ತೊಳ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತಿರುತ್ತೆ. ಹಾಗಾಗಿ ನಾನು ಪ್ರತಿ ಸರಿ ಹಾಗೆ ಮಾಡ್ಕೊಳ್ಳೋದು. ನೀಟಾಗಿ ಎಲ್ಲ ಪಾತ್ರೆ ತೊಳ್ಕೊಂಡ್ಮೇಲೆ ದೇವ್ರ ಫೋಟೋನ ಎಲ್ಲ ಒರೆಸ್ಬಿಟ್ಟು ಈ ರೀತಿ ಅರಿಶಿನ ಕುಂಕುಮ ಇಟ್ಟೆ. ಫೈನಲಿ ಈ ರೀತಿಯಾಗಿ ಕಾಣಿಸ್ತಿತ್ತು ದೇವ್ರ ಫೋಟೋಗಳು. ದೇವ್ರ ಫೋಟೋಗೆ ಅರಿಶಿನ ಕುಂಕುಮ ಇಟ್ಮೇಲೆ ಹೊರಗಡೆ ಬಂದು ಹೊಸ್ಲನ್ನ ತೊಳೆದ್ಬಿಟ್ಟು ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ರಂಗೋಲಿ ಎಲ್ಲ ಬಿಟ್ಟೆ. ಈ ಸರಿ ಸಿಂಪಲ್ಲಾಗಿ ರಂಗೋಲಿ ಬಿಟ್ಟೆ, ಒಂದು ಹೂವು ಬಿಟ್ಟೆ ಅಷ್ಟೇ. ಅದಾದಮೇಲೆ ದೇವ್ರ ಪಾತ್ರೆ ಏನು ತೊಳೆದಿನಲ್ಲ ಅದೆಲ್ಲ ನೀಟಾಗಿ ಒರೆಸ್ಬಿಟ್ಟು ಇವೊಂದು ಕಳ್ಶಕ್ಕೆ ನೀರು ಹಾಕ್ಬಿಟ್ಟು ಎಲೆ ಮುಡಿಸ್ದೆ. ಅದಾದಮೇಲೆ ಅರಿಶಿನ ಕುಂಕುಮ ಅದಕ್ಕೂ ಕೂಡ ಇಟ್ಟೆ. ಅದಾದಮೇಲೆ ದೀಪ ಎಲ್ಲ ಒರೆಸ್ಕೊಂಡು ಎಣ್ಣೆ ಬಿಟ್ಟು ಬತ್ತಿ ಹೊಸ್ತು ಹಾಕಿ ದೇವ್ರ ಮುಂದೆ ಎಲ್ಲ ಈ ರೀತಿಯಾಗಿ ನೀಟಾಗಿ ಎಲ್ಲನೂ ಅಲಂಕಾರ ಮಾಡಿಟ್ಟೆ. ಅದಾದಮೇಲೆ ದೀಪ ಹಚ್ಬಿಟ್ಟು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸಂಜೆ ಮಳೆ ಬರ್ತಿತ್ತಲ್ಲ, ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಹಂಗಾಗಿ ಗೋಬಿ ಮಂಚೂರಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡೆ ಎಲೆಕೋಸನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಮೈದಾ ಮತ್ತು ಕಾರ್ನ್ಫ್ಲೋರ್ ಹಾಕ್ಕೊಂಡೆ. ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಕೂಡ ಹಾಕ್ಕೊಂಡೆ. ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಬಂದೆ. ಒಂದೇ ಸರಿ ನೀರು ಹಾಕ್ಬೇಡಿ, ಅದು ಫುಲ್ ತೆಳು ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಎಣ್ಣೆ ಕಾಯೋದಕ್ಕಿಟ್ಟು, ಎಣ್ಣೆ ಕಾದ್ಮೇಲೆ ಫಸ್ಟ್ ಡ್ರೈ ಗೋಬಿ ಮಾಡ್ಕೊಂಡ್ಬಿಟ್ಟೆ. ಅದಾದಮೇಲೆ ಗೋಬಿಗೆ ಗ್ರೇವಿ ಮಾಡ್ಕೋಬೇಕು ಅಂದ್ಬಿಟ್ಟು ಆ ಒಂದು ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ದಪ್ಪ ಮೆಣಸಿನ್ಕಾಯಿನ, ಒಂದು ಈರುಳ್ಳಿನ, ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ. ಅದ್ರ ಜೊತೆ ಒಂದು 10 ಹಸಿರು ಮೆಣಸಿನ್ಕಾಯಿನ ಉದ್ದುದಾಗಿ ಕಟ್ ಮಾಡಿಕೊಂಡೆ. ಅದ್ರ ಜೊತೆ ಒಂದು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ. ಅದಾದಮೇಲೆ ಒಂದು ಅರ್ಧ ಇಂಚಷ್ಟು ಶುಂಠಿನ ತುರ್ಕೊಂಡೆ. ಅದ್ರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸು, 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರು ಮತ್ತು ಟೊಮೆಟೊ ಕೆಚಪ್ ಎಲ್ಲ ಎತ್ತಿಟ್ಕೊಂಡೆ. ಅದಾದಮೇಲೆ ನಾನಿಲ್ಲಿ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಅಂತ ಫಸ್ಟ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿ, ದಪ್ಪ ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸೋಯಾ ಸಾಸ್ ಏನು ಎತ್ತಿಟ್ಕೊಂಡಿದ್ದೆ ಅಲ್ಲ ಅದನ್ನು ಹಾಕ್ಕೊಂಡೆ. ಅದಾದಮೇಲೆ ಅದಕ್ಕೇ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಟೊಮೆಟೊ ಕೆಚಪ್ ಹಾಕ್ಬಿಟ್ಟು ನೀರು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ನೀರು ಹಾಕ್ಕೊಂಡು ಅದಕ್ಕೆ ಅದ್ರ ಜೊತೆ ಕಾರ್ನ್ಫ್ಲೋರ್ ಕೂಡ ಹಾಕ್ಕೊಂಡೆ, ಗಟ್ಟಿಯಾಗಿರಲಿ ಗ್ರೇವಿ ಅಂದ್ಬಿಟ್ಟು ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬಂದಮೇಲೆ ನಾನು ಡ್ರೈ ಗೋಬಿ ಏನು ಮಾಡ್ಕೊಂಡಿದ್ದೆಲ್ಲ ಅದು ಹಾಕಿ ಮಿಕ್ಸ್ ಮಾಡಿಕೊಂಡೆ. ಅದ್ರ ಮೇಲೆ ಕೊತ್ತಂಬರಿ ಉದುರಿಸ್ದೆ. ಫೈನಲಿ ಈ ರೀತಿಯಾಗಿ ಗೋಬಿ ಬಂದಿತ್ತು. ನೋಡೋದಕ್ಕಷ್ಟೇ ಅಲ್ಲ, ತಿನ್ನೋದಕ್ಕೂ ಕೂಡ ಹೊರಗಡೆ ಹೆಂಗೆ ಟೇಸ್ಟಿಯಾಗಿರುತ್ತೋ ಹಾಗೆ ಇರುತ್ತೆ. ನಾನು ಹೇಳ್ಕೊಟ್ಟಂಥ ಪ್ರೊಸೀಜರ್ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನಿಮ್ಗೆ ಹೆಂಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ಮಿನಿ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.